ಈ ಪಾದಯಾತ್ರೆ ಮಾಡಿಬಿಡಬೇಕು, ಮುಡಾ ಹಗರಣವನ್ನು ಖಂಡಿಸಿ ಬೆಂಗಳೂರಿಂದ ನಾವು ಮೈಸೂರವರೆಗೂ ಹೋಗ್ಬಿಡ್ತೀವಿ ಅಂತ ಹೇಳಿ ಒಂದು ಕಡೆ ಬಿ ಜೆ ಪಿ ರೆಡಿ ಆಗ್ತಾ ಇತ್ತು. ಅಶೋಕ್ ಅವರೋ ವಿಜೇಂದ್ರ ಅವರೋ ಒಂದು ಕಡೆ ಸಿದ್ಧವಾಗ್ತಾ ಇದ್ದರು. ಇದರ ಜೊತೆಗೇ ಮೈತ್ರಿ ಪಕ್ಷವಾಗಿರತಕ್ಕಂಥ JDS ಮೈತ್ರಿ ಧರ್ಮ ಪಾಲಿಸೋದೇ ಆದರೆ ಇವ್ರ ಜೊತೆಗೆ ಹೆಜ್ಜೆ ಹಾಕಬೇಕಾಗಿತ್ತು. ಆದರೆ ಕುಮಾರಸ್ವಾಮಿಯವರು ಈ ಒಂದು ಪಾದಯಾತ್ರೆಯಲ್ಲಿ ನಾನು ಬರಲ್ಲ, ನಾನು ಯಾಕ್ರಿ ಬರಲಿ ಆ ಪಾದಯಾತ್ರೆಗೆ, ಪ್ರೀತಮ್ ಗೌಡನ ಕರ್ಕೊಂಡು ಬಂದು ನೀವು ಮುಂದಾಳತ್ವ ಕೊಟ್ಟುಬಿಟ್ರೆ ನಾನು ಬರಬೇಕಾ ಈ ಪಾದಯಾತ್ರೆಗೆ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಅನಿಸೋದೇನು ಅಂತ ಹೇಳಿದ್ರೆ, ಇರಬಹುದೇನೋ ಈ ಪ್ರೀತಮ್ ಗೌಡ ಹಾಸನದಲ್ಲಿ ಮೊದಲಿಗೆ ಆವತ್ತಿನ ಕಾಲಕ್ಕೆ, ಈಗಲ್ಲ, ಹಾಸನ ಇಡೀ ಜಿಲ್ಲೆಗೆ BJP ಕಡೆಯಿಂದ ಆಯ್ಕೆಯಾಗಿದ್ದಂಥ ಏಕೈಕ ಶಾಸಕ ಅಂದರೆ ಅದು ಪ್ರೀತಮ್ ಗೌಡ ಅವತ್ತಿಗೆ, ಈಗ ಮಾಜಿ. ಸೊ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಪೆನ್ ಡ್ರೈವನ್ನು ಹಂಚಿಬಿಟ್ಟಿದ್ದಾರೆ. ವಿಷ ಇಟ್ಟವರು ನಮ್ಮ ಕುಟುಂಬಕ್ಕೆ ನಮಗೆಲ್ರಿಗೂ ಕೂಡ, ಇಂಥವ್ನ ಪಕ್ಕ ನಾನು ಕೂತ್ಕೊಳ್ಳ, ಇಂಥವ್ನ ಜೊತೆ ನಾನು ಹೆಜ್ಜೆ ಹಾಕಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ವಿಷಯ ಅಷ್ಟೇ ಸರಳ ಇದೆಯಾ ಇಲ್ಲಿ? ಅಷ್ಟು ಸರಳವಾಗಿತ್ತು ಅಂತ ಚೆಕ್ ಮಾಡಿಕೊಂಡಾಗ ರಾಜಕೀಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತುಗಳೇ ಬೇರೆ. ಏನಾಗ್ತಿದೆ ಇಲ್ಲಿ ಅಂತ ಹೇಳಿ ರಾಜಕೀಯವಾಗಿ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಈ BJP ಜೊತೆಗಿನ ಜಂಟಿ ಪಾದಯಾತ್ರೆಯಿಂದ ಒಂದು ಕಡೆ HDK ಹಿಂದೆ ಸರಿತಾ ಇದ್ದಾರೆ. BJP ಈ ಥರ ನಿರ್ಧಾರ ಮಾಡಿರೋದೇ ನನಗೆ ನೋವು ತಂದಿದೆ. ಇದು ಪಾದಯಾತ್ರೆಯಿಂದ ಏನ್ರಿ ಸಾಧನೆ ಮಾಡಿಬಿಡ್ತೀರಾ ನೀವು? ಇವರಿಗೆ ಹೆಜ್ಜೆ ಇಡೋಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಅದು ಸುಮ್ಮನಿರೋದು ಬೇರೆ ವಿಚಾರ. ಪಾದಯಾತ್ರೆನೇ ಸರಿ ಇಲ್ಲ ಅಂತ HDK ಅವರ ವರಾತ ಅಥವಾ ವಾದ. ನಾನಂತೂ ಸಪೋರ್ಟ್ ಮಾಡಲ್ಲ, ನಾನೇ ಸಪೋರ್ಟ್ ಮಾಡಲಿ ಈ ಪಾದಯಾತ್ರೆಗೆ. BJP ಜೊತೆಗಿನ ಜಂಟಿ ಯಾತ್ರೆಯಿಂದ ಒಂದು ನೆಪ ಹೇಳಿ ಇದೀಗ ಕುಮಾರಸ್ವಾಮಿ ಅವರು ದೂರ ಸರಿತಾ ಇದ್ದಾರೆ. BJP ನಿರ್ಧಾರ ಮಾಡಿರೋದೇ ನನಗೆ ತುಂಬ ನೋವು ಕೊಟ್ಟುಬಿಟ್ಟಿದೆ. ಯಾರ್ರೀ ಪ್ರೀತಮ್ ಗೌಡ ಪಾದಯಾತ್ರೆಗೆ ಮುಂದಾಳತ್ವ ತೊಗೊಳಕ್ಕೆ? ಪಾದಯಾತ್ರೆ ಮುಂದಾಳತ್ವ ತೊಗೊಳಕ್ಕೆ ಪ್ರೀತಮ್ ಗೌಡ ಯಾರು? ಪ್ರೀತಮ್ ಗೌಡನ ಮೇಲೆ ಇದನ್ನು ಹಾಕ್ತಾ ಇದ್ದಾರೆ. ಇವರು ಕ್ವಶನ್ ಮಾಡ್ತಿರೋದು ಈ ಕಡೆ ವಿಜೇಂದ್ರನ ಬಗ್ಗೆನೂ ಅಲ್ಲ, ಆ ಕಡೆ ಅಶೋಕ್ ಬಗ್ಗೆನೂ ಅಲ್ಲ. ನಮಗೆ ಗೊತ್ತಿರುವಂತೆ ವಿರೋಧ ಪಕ್ಷದ ನಾಯಕ ಅಶೋಕು, BJP ರಾಜ್ಯಾಧ್ಯಕ್ಷ ಯಾರಪ್ಪ ಅಂದರೆ ವಿಜಯೇಂದ್ರ ಅಂತ. ಒಂದು ಯಾತ್ರೆ ಮಾಡಿದಾಗ ಇವರಿಬ್ಬರ ಸಾರಥ್ಯ ಸಹಜವಾಗಿ ಅಲ್ಲಿ ಇದ್ದೇ ಇರುತ್ತೆ. ಆದರೆ ಎಲ್ಲ ಬಿಟ್ಬಿಟ್ಟು ಪ್ರೀತಮ್ ಗೌಡ ಹೆಸರನ್ನು ಕುಮಾರಸ್ವಾಮಿ ಅವರು ಹೇಳೋ ಮೂಲಕವಾಗಿ ಒಂದು ಪಿಳ್ಳೆ ನೆವ ಇಟ್ಕೊಂಡು ಪಾದಯಾತ್ರೆಯಿಂದ ಹಿಂದೆ ಸರಿತಾ ಇದ್ದಾರಾ ಕುಮಾರಸ್ವಾಮಿ ಅವರು ಅಂತ ಇಲ್ಲಿ ಪ್ರಶ್ನೆ ರೈಸ್ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ಮೈಸೂರು ಪಾದಯಾತ್ರೆಗಂತೂ ನಾನು ಸಪೋರ್ಟ್ ಮಾಡೋದೇ ಇಲ್ಲ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಒಂದು ಕಡೆ ಹೇಳಿದ್ದಾರೆ. ನೋಡ್ತಾ ಇಲ್ವಾ, ಇಷ್ಟೆಲ್ಲ ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ. ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು 10 ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಮೆಟ್ತಾರೋ ಗೊತ್ತಿಲ್ಲ, ನನಗೆ ತೆಗೆದುಕೊಳ್ಳದೇ ಇದ್ದಾವೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು. ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ. ಯಾರು ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿಯಲ್ಲಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಲೆ ಕೇಳ್ತಾರ. ಕುಮಾರಸ್ವಾಮಿ ಅವರು ಬೇರೆಯದ್ದೇ ಸ್ವರದಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ಒಂದು ವಾದದ ದಿಕ್ಕೇ ಬದಲಾಗ್ಬಿಟ್ಟಿದೆ. ಇಲ್ಲಿ ದಿಕ್ಕು ಬದಲಾಗಿದೆ. ಏನು ಹೇಳ್ತಾ ಇದ್ದಾರಲ್ಲಿ? ಯಾರ್ರೀ ಆ ಪ್ರೀತಮ್ ಗೌಡ? ಪೆನ್ ಡ್ರೈವ್ ಹಂಚಿದವನ್ನ ಸಭೆ ಕರಿತಾ ಇದ್ದಾರೆ. ಬಿಡ್ರಿ ಮೈತ್ರಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ರಾಜಕಾರಣ ಬೇರೆ, ಎಲೆಕ್ಷನ್ ಟೈಮಲ್ಲಿ ಹೊಂದಾಣಿಕೆಗಳು ಬೇರೆ. ಏನ್ರಿ ಇದು? ಪ್ರೀತಮ್ ಗೌಡನ ಕರ್ಕೊಂಡು ಬಂದುಬಿಟ್ಟು ಆ ಒಂದು ಮೀಟಿಂಗಲ್ಲಿ ನನ್ನ ಕರಿತಾ ಇದ್ದಾರೆ ಇವರು. ಯಾವುದಿದು ಪಾದಯಾತ್ರೆ? ಏನಂತಾರೆ ಜನ? ಈಗ
ಮಳೆ ಬಂದು ಮನೆ ಮಠ ಕಳ್ಕೊಂಡು ಜನ ಒದ್ದಾಡ್ತಾ ಇದ್ದಾರೆ. ಜನಗಳ ಕಡೆ ನೋಡಬೇಕಾ ನಾವು? ಏನು ಇಲ್ಲಿಂದ ಮೈಸೂರಿಗೆ 10 ದಿನ ಅಂತೆ, ಏನಕ್ಕೆ ಈ ಪಾದಯಾತ್ರೆ ಮಾಡಬೇಕು ಇವರು? ಯಾರು ಕೇಳಿದ್ರು ನನ್ನ? ಇವ್ರ ಜೊತೆ ನಾನಿರಬೇಕಾ? ಸೊ ಕುಮಾರಸ್ವಾಮಿ ಅವರ ಹಾಗಾದರೆ ಬಿ ಜೆ ಪಿಯೊಂದಿಗಿನ ಈ ಒಂದು ಹನಿಮೂನ್ ಪೀರಿಯಡ್ ಇತ್ತಲ್ಲ, ಚುನಾವಣಾ ಸಲುವಾಗಿನ ಮೈತ್ರಿ ಹಾಗಾದರೆ ಮುಗಿದು ಹೋಯ್ತಾ, ಮುರಿದು ಹೋಯ್ತಾ? ಅಥವಾ ಕುಮಾರಸ್ವಾಮಿ ಅವರು ತಮ್ಮ ಕಡೆಯ ಒಂದು ಅನುಕೂಲ ಸಿಂಧು ರಾಜಕಾರಣವನ್ನು ಇಲ್ಲಿ ಮುಂದೆ ಬಿಡ್ತಾ ಇದ್ದಾರಾ? ಪ್ರೀತಮ್ ಗೌಡ ಇದ್ದರು ಅನ್ನೋ ವಿಷಯ ಇಟ್ಕೊಂಡು ಕುಮಾರಸ್ವಾಮಿಯವರು ಧಿಕ್ಕರಿಸೋದಾದರೆ, ನಮ್ಮ ಕುಟುಂಬದ ವಿರುದ್ಧವಾಗಿಯೇ ಎಲೆಕ್ಷನ್ ಟೈಮ್ನಲ್ಲೇ ಈ ಥರ ಮಾಡಿದಂಥ ವ್ಯಕ್ತಿ ಇಂಥ ಕೆಲಸ ಮಾಡಿದ್ದ ನೀವು, ಹಾಗಾಗಿ ನನಗೆ ಈ ಮೈತ್ರಿನೇ ಬೇಡ ಅಂತ ಆಚೆ ಬರಬೇಕಾಗಿತ್ತು ಕುಮಾರಸ್ವಾಮಿಯವರು. ಎಲೆಕ್ಷನ್ ನಿಂತಿದ್ದು ಆಯಿತು, ಎಲೆಕ್ಷನ್ ಟೈಮಲ್ಲಿ ಈ ಥರ ಪ್ರಚಾರ ಮಾಡ್ಕೊಂಡಿದ್ದು ಆಯಿತು, ಅದೇ ಸಂದರ್ಭದಲ್ಲಿ ಸುದ್ದಿ ಬಂದಿದ್ದು ಆಯಿತು. ಆಮೇಲೂ ಚೆನ್ನಾಗೇ ಇದ್ದಾರೆ ಬಿ ಜೆ ಪಿಯೊಂದಿಗೆ ಕುಮಾರಸ್ವಾಮಿಯವರು, ಆಮೇಲೂ ಮೈತ್ರಿನೇ ಮಾತಾಡ್ತಾ ಇದ್ದಾರೆ. ಅವರು ಮಿನಿಸ್ಟ್ರು ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಕಡೆಯಿಂದ ಮೈತ್ರಿಯ ಕಾರಣಕ್ಕೆ. ಬಿ ಜೆ ಪಿಯಿಂದನೇ ತೊಗೊಂಡಿರೋದು. ಅವರದ್ದೇ ಬಿ ಜೆ ಪಿಯ ಒಬ್ಬ ವ್ಯಕ್ತಿ ಇವರ ಫ್ಯಾಮಿಲಿಗೆ ಈ ಥರ ಮಾಡಿದ ಮೇಲೆ ಪ್ರೀತಮ್ ಗೌಡನ ಉಚ್ಚಾಟನೆ ಮಾಡಿಸ್ಬೇಕು ಪ್ರಭಾವವನ್ನು ಬಳಸ್ಕೊಂಡು. ಯಾರು? ಕುಮಾರಸ್ವಾಮಿ ಅವರು. ನನಗೆ, ನನ್ನ ಕುಟುಂಬಕ್ಕೆ ಈ ಥರ ವಿಷ ಹಾಕಿದವನು ನಿಮ್ಮ ಪಾರ್ಟಿಲಿದ್ದಾನೆ, ಮೊದಲು ಅವನ್ನ ಆಚೆ ಕಳಿಸಿ, ನೀವು ನನಗಿಷ್ಟ ಇಲ್ಲ, ಆ ಥರ ಕಣಿಸಿದ್ರಾ? ನೋ. ಇಲ್ಲಿ ಬರ್ತಿರೋದೇನೀಗ ಬೆಂಗಳೂರಿಂದ ಇವರು ಮೈಸೂರಿಗೆ ಪಾದಯಾತ್ರೆ ಹೋಗಬೇಕು ಅನ್ನೋ ವಿಚಾರ ಬಂದಾಗ ಯಾರು ಅವನು ಪ್ರೀತಮ್ ಗೌಡ ಅಂತ? ಹಾಗಾದರೆ ನಿಮ್ಗೆ ಆಹ್ವಾನ ಕೊಟ್ಟಿದ್ದು ಪ್ರೀತಮ್ ಗೌಡನ? ಪಾದಯಾತ್ರೆಗೆ ಬನ್ನಿ ಅಂತ ಪ್ರೀತಮ್ ಗೌಡ ನಿಮ್ಮನ್ನು ಕರೆದಿರೋದಾ? ನಿಮ್ಗೆ ಇನ್ವಿಟೇಷನ್ ಬಂದಿರೋದು ಪ್ರೀತಮ್ ಗೌಡ ಕಡೆಯಿಂದ. ಸಭೆ ಕರೆ ಬಂತ? ನೋ. ಕರೆ ಬಂದಿದ್ದರೆ ಅಶೋಕ್ ಕಡೆಯಿಂದ ಕರೆ ಬಂದಿರಬೇಕು, ಇಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಕಡೆಯಿಂದ ಕರೆ ಬಂದಿರಬೇಕು. ಇಬ್ಬರದೇ ನಿರ್ಧಾರನ ಇಲ್ಲ, ಒಂದು ಸಭೆಯೇ ಮಾಡಿದ್ದಾರೆ ಆ ಒಂದು ವಿಚಾರಕ್ಕೆ. ಅಭಿಪ್ರಾಯ ತಿಳಿಸಿ ಅಂತೇಳಿ ಆಯಿತು ಹೊರಡೋಣ ಅಂತ ಹೇಳಿದ್ರು. ಹೊರಡೋಣ ಅಂತ ಹೇಳಿದ್ಮೇಲೆ ಕುಮಾರಸ್ವಾಮಿಯವರು ರಾಗ ಬದಲಾಯಿಸಿರೋದು ಯಾಕೆ? ಪ್ರೀತಮ್ ಗೌಡ ಪಿಳ್ಳೆ ನೆವದಲ್ಲಿ ಕುಮಾರಸ್ವಾಮಿಯವರು ಯಾತ್ರೆ ತಪ್ಪಿಸ್ಕೊಳ್ತಾ ಇರೋದು ಯಾಕೆ ಅಂತ ಬಂದಾಗ ರಾಜಕೀಯವಾಗಿ ಅನೇಕ ಕಾರಣಗಳು ನಿಮ್ಮ ಮುಂದೆ ಇಲ್ಲಿ ಬರ್ತಾ ಹೋಗ್ತವೆ. ಜಂಟಿ ಪ್ರೆಸ್ ಮೀಟ್ ಮಾಡಿದ್ದಾರೆ ರೀ ವಿಜಯೇಂದ್ರ ಅವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು. ಪಾಪ ಅವತ್ತು ಅವ್ರಿಗೆ ಮೂಗ್ನ ರಕ್ತಸ್ರಾವ ಆಗ್ಬಿಡ್ತು. ಆಮೇಲೆ ಅವರು ಅಲ್ಲಿಂದನೇ ಆಸ್ಪತ್ರೆಗೆ ಹೋದರು. ಏನಕ್ಕೆ ಅಂತ ಹೇಳಿದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರಾ? ಮೊನ್ನೆ ಜಂಟಿ ಮೀಟಿಂಗ್ನಲ್ಲಿ ಪ್ರೆಸ್ ಮೀಟನ್ನು ಮಾಡಿ ರಾಜಕೀಯ ದಾಳ ಉರುಳಿಸಿದ್ರು. ಆಕ್ರೋಶ ಯಾರ ಮೇಲೆ? ಸಿದ್ದರಾಮಯ್ಯ ಅವ್ರ ಮೇಲೆ ಆಕ್ರೋಶ ಇದೆಯೋ, ಕಾಂಗ್ರೆಸ್ ಮೇಲೆ ಆಕ್ರೋಶ ಇದೆಯೋ, ಒಂದು ಮೈತ್ರಿ ಧರ್ಮ ಪಾಲನೆ ಮಾಡ್ಕೊಂಡು ಜಂಟಿಯಾಗಿ ಪ್ರೆಸ್ ಮೀಟನ್ನು ಮಾಡಿದ್ರು. ಆದರೆ ಒಂದು ಕಡೆ ಮೈಲೇಜ್ ಸಿಗ್ತಾ ಇದೆ. ಆದರೆ ಬಿ ಜೆ ಪಿ ಪಾದಯಾತ್ರೆಗೆ ಹಳೆ ಮೈಸೂರು ಭಾಗದ JDS ಮುಖಂಡರದ್ದೇ ಅಸಲಿಗೆ ವಿರೋಧ ಇದೆ. ಪ್ರೀತಮ್ ಗೌಡ ಪೆಂಡ್ರೈವ್ ಹಂಚಿಬಿಟ್ಟ ಅಂತಲ್ಲ ವಿರೋಧ ಇದು. ಹಳೆ ಮೈಸೂರು ಭಾಗದಲ್ಲೇ ಈ ಪಾದಯಾತ್ರೆ ಹೋಗೋದು. ಹಳೆ ಮೈಸೂರು ಭಾಗದಲ್ಲಿ ಒಂದು ಹಂತಕ್ಕೆ ಕೆಲವು ನೆಲೆಗಳನ್ನಾದರೂ ಉಳಿಸ್ಕೊಂಡಿರೋದು ಯಾವ ಪಾರ್ಟಿ ಅಂದರೆ JDS. ಗೊತ್ತಿರ್ತಕ್ಕಂಥ ವಿಷಯ ಎಲ್ರಿಗೂ ಕೂಡ. ಬಿ ಜೆ ಪಿ ಜೊತೆ ಒಂದು ವೇಳೆ ಪಾದಯಾತ್ರೆ ಮಾಡಿಬಿಟ್ರೆ ಅದರ ಕ್ರೆಡಿಟು ಇಲ್ಲ ವಿಜೇಂದ್ರನಿಗಾದರೂ ಹೋಗಬಹುದು, ಇಲ್ಲ ಅಶೋಕ್ಗಾದರೂ ಹೋಗಬಹುದು, ಅಥವಾ ಯಡಿಯೂರಪ್ಪನವ್ರಿಗಾದರೂ ಬರಬಹುದು, ಬಿ ಜೆ ಪಿಗಾದರೂ ಬರಬಹುದು. ಒಂದು ವೇಳೆ ಬಿ ಜೆ ಪಿಗೆ ಈ ಥರ ಕ್ರೆಡಿಟ್ ಬಂದುಬಿಟ್ಟಾಗ ಕೆಂಗೇರಿಯಿಂದ ಮೈಸೂರು ರಸ್ತೆ ಆ ಮೂಲಕವಾಗಿ ನೀವು ಮೈಸೂರವರೆಗೂ ಸಾಗಿದ್ರೆ ಅದೇ ಬೆಲ್ಟಲ್ಲಿ JDS ಕಥೆ ಏನಾಗುತ್ತೆ ಅಂತ ಪ್ರಶ್ನೆ. ಹಾಗಾಗಿ ಒಂದು ಕಲ್ಲು ಪ್ರೀತಮ್ ಗೌಡ ಅನ್ನೋ ಒಂದು ವಿಷಯ ನೆಪ ಇಟ್ಕೊಂಡಿದ್ದೀಗ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರೀತಮ್ ಗೌಡ, ಒಂದು ಕಡೆ ಮಳೆ. ಇರಲಿ, ಮಳೆ ಬಗ್ಗೆ ಕಾಳಜಿ ತೋರಿಸ್ಬೇಕಾದದ್ದೇ. ಆದರೆ ಇವರು ಹಿಂದೆ ಸರಿತಾ ಇರೋದಕ್ಕೆ ಪ್ರೀತಮ್ ಗೌಡ ಅನ್ನೋದೇ ನಿಜವಾಗ್ಲೂ ಕಾರಣನಾ? ಬಿ ಜೆ ಪಿ ಈ ಒಂದು ಪಾದಯಾತ್ರೆ ಅಥವಾ ಮೈತ್ರಿ ಪಕ್ಷಗಳ ಪಾದಯಾತ್ರೆಗೆ ಇಡೀ ಮೈಸೂರು ರೋಡು ಭಾಗದ ಯಾವ್ಯಾವ ಕ್ಷೇತ್ರಗಳಲ್ಲಿರ್ತಕ್ಕಂಥ JDS ಮುಖಂಡರಿದ್ದಾರಲ್ಲ, ಸುತಾರಾಮ್ ಒಪ್ತಾ ಇಲ್ಲ ಅವರು. ಬೇಡ ಕುಮಾರಣ್ಣ, ಇದು ರಾಂಗ್ ಆಗುತ್ತೆ, ಇನ್ನೂ ಆ ಪಾರ್ಟಿ ಬಲಗೊಂಡು ಬಿಡುತ್ತೆ, ಇನ್ನೂ ಆ ಪಾರ್ಟಿ ಬಲ ಆಗುತ್ತೆ, ನಾವೇನು ಮಾಡೋಣ? ಆಮೇಲೆ ಇವರು ಬರೋದು, ಪಾದಯಾತ್ರೆ ಮಾಡೋದು, ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ 10 ಕಿಲೋಮೀಟ್ರು, ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಆದಮೇಲೆ 10 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಇಲ್ಲೇ ನಡ್ಕೊಂಡು ಹೋದಾಗ ಬೆಳೆಯೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ, ಮುಳುಗೋ ಹಡಗು ನಾವಾಗ್ಬಿಡ್ತೀವಿ. ಜೊತೆಗೆ ಇದಿಷ್ಟೇನಾ? ಇದೇ ಮುಡಾ ಸ್ಕ್ಯಾಮ್ನಲ್ಲಿ GT ದೇವೇಗೌಡರು, ಸಾರಾ ಮಹೇಶು, ಖುದ್ದು ಕುಮಾರಸ್ವಾಮಿಯವರು ಅಥವಾ ದೇವೇಗೌಡರ ಫ್ಯಾಮಿಲಿ 48 ಸೈಟ್ ಹಂಚಿಕೆ ಆಗಿದೆ ಅಂತ ಆರೋಪ ಇದೆ. ಕಾಂಗ್ರೆಸ್ ನಾಯಕರೇ ಪ್ರೆಸ್ ಮೀಟ್ ಮಾಡಿ ದಾಖಲೆ ಸಮೇತ ತೋರಿಸಿದ್ದಾರೆ. ಕುಮಾರಸ್ವಾಮಿದು 1000 ಅಡಿಗಳ ಅಲ್ಲಿ ನಿವೇಶನ ಇದೆ ಅಂತ ಹೇಳಿದ್ದಾರೆ. GT ದೇವೇಗೌಡರ ನಿವೇಶನ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ನಿವೇಶನ ಹಂಚಿಕೆ ಸಮಿತಿಯೋ ಅಥವಾ ಬದಲಿ ನಿವೇಶನ ಕೊಡ್ತಕ್ಕಂಥ ವಿಚಾರದಲ್ಲೋ GT ದೇವೇಗೌಡರು ಕೂಡ ಮೆಂಬರು. ಬದಲಿ ನಿವೇಶನ ಹಂಚಿರುವಂಥ ನಿರ್ಧಾರದಲ್ಲಿ ಅವ್ರದ್ದು ಒಂದು ಪಾತ್ರ ಇರುತ್ತೆ. ಯಾರ ಮೇಲೆ ಹಾಗಾದ್ರೆ ಪಾದಯಾತ್ರೆ ಮಾಡಬೇಕು ಇವರು? ಇಲ್ಲಿ ಹೋಗ್ತಿರೋದು ಸಿದ್ದರಾಮಯ್ಯನವ್ರ ಫ್ಯಾಮಿಲಿ, ಕಾಂಗ್ರೆಸ್ನವರು ಈ ಥರ ಮಾಡಿದ್ದಾರೆ ಅಂತ ಫೈನ್. ಕುಮಾರಸ್ವಾಮಿ ಇರೋದು 48 ಸೈಟ್ ಇದ್ದಾಗ ಆ 48 ಸೈಟ್ಗಳ ಕಥೆ ಏನಾಗುತ್ತೆ? ಸೊ ಸ್ವತಃ HDK ಸೇರಿ ದೇವೇಗೌಡರ ಫ್ಯಾಮಿಲಿ ಮೇಲೂ ಮುಡಾ ಸೈಟ್ ಪಡೆದಿರ್ತಕ್ಕಂಥ ಆರೋಪ ಇದ್ದಾಗ ಏನು ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡಬೇಕಿಲ್ಲಿ? ಈ ಒಂದು ವಿಚಾರ ಬಹಳ ಗಂಭೀರವಾಗಿದೆ. ಇಲ್ಲಿ ಒಂದು ಕಡೆ ಇಡೀ ಮೈಸೂರು ರೋಡಲ್ಲಿ ಇವರು ಪಾದಯಾತ್ರೆ ಹೋದಾಗ ಆ ಭಾಗದಲ್ಲಿ JDS ಮತ್ತಷ್ಟು ವೀಕ್ ಆಗಬಹುದು ಅಥವಾ BJP ಸ್ಟ್ರಾಂಗ್ ಆಗಬಹುದು. ಪಾದಯಾತ್ರೆ ಸಕ್ಸಸ್ ಆಗಿಬಿಟ್ರೆ ವಿಜೇಂದ್ರನಿಗೆ ಹೆಸರು ಬರುತ್ತೆ ರಾಜ್ಯ ಮಟ್ಟದಲ್ಲಿ, ಕುಮಾರಸ್ವಾಮಿ ಅವ್ರಿಗೇನು ಬರುತ್ತೆ?
ಕುಮಾರಸ್ವಾಮಿ ಅವ್ರಿಗೆ ಏನು ಸಿಗುತ್ತೆ ಇದರಲ್ಲಿ? ಸಾರಥ್ಯ ದೊಡ್ಡ ಮಟ್ಟದಲ್ಲಿ ಯಾರ್ದಿರೋದು? ಮೈತ್ರಿಯಲ್ಲಿ 19 ಶಾಸಕರು ಇರ್ತಕ್ಕಂಥ JDS ಅಲ್ಲಿ BJP ಪಾತ್ರ ಏನು ಬರುತ್ತೆ? MP ಗಳ ಲೆಕ್ಕದಲ್ಲೂ JDS ಇರೋದಲ್ಲಿ BJP ಇರೋದಲ್ಲಿ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ. ಜೊತೆಗೆ ಇಲ್ಲಿ ವಿಜೇಂದ್ರ ಬೆಳೆಯಬಹುದೇ ವಿನಃ ನಿಖಿಲ್ ಕುಮಾರಸ್ವಾಮಿಗೆ ಏನು ಲಾಭ ಆಗಲ್ಲ ರಾಜಕೀಯವಾಗಿ. ನಿಖಿಲ್ ಕುಮಾರಸ್ವಾಮಿಗೆ ಈ ಒಂದು ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಳೆಸೋದಕ್ಕೆ, ಪ್ರಬಲ ರಾಜಕಾರಣಿ ಮಾಡೋದಕ್ಕೆ ಈ ಪಾದಯಾತ್ರೆ ಅಡ್ಡಿಯಾಗಬಹುದು. ಹಳೆ ಮೈಸೂರು ಭಾಗದಲ್ಲಿ BJP ಸ್ಟ್ರಾಂಗ್ ಆಗಿಬಿಟ್ರೆ ನಿಖಿಲ್ಗೆ ಮುಂದಿನ ದಿನಗಳಲ್ಲಿ ಪಟ್ಟ ಕಟ್ಟೋದು ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಆಮೇಲೆ BJPಗೋ RSSದೋ ಒಪ್ಪಿಗೆ ಪಡೆಯಬೇಕಾಗಬಹುದು. ಈ ಕಾರಣದಿಂದನೂ ಕೂಡ ಕುಮಾರಸ್ವಾಮಿಯವರು ಉಲ್ಟಾ ಹೊಡೆದಿರಬಹುದು. ಇದರ ಆಚೆಗೆ ಅಮಿತ್ ಶಾ ಮೋದಿಯವರಿಗೆ ಸದ್ಯಕ್ಕೆ ಅನಿವಾರ್ಯ ಆಗಿರೋದು HD ಕುಮಾರಸ್ವಾಮಿಯವರು. ನಮಗೆ ಗೊತ್ತಿರಲಿ, BJP ಹೆಚ್ಚಿನ ಸೀಟ್ಗಳು ಬಂದಿದ್ದರಲ್ಲಿ JDSಗೆ ಇರತಕ್ಕಂಥ ಶಕ್ತಿ ಏನು ಗೊತ್ತಾ? ಕರ್ನಾಟಕ ರಾಜ್ಯದ ಮಟ್ಟಿಗೆ ಅದೊಂದು ಪ್ರಾದೇಶಿಕ ಪಕ್ಷ. ಪ್ರಾದೇಶಿಕ ಪಕ್ಷ ಆಗಿ ಅವರು 113 ಸೀಟ್ ಗೆದ್ದು ಬಿಡ್ತಾರಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲದೆ ಇರಬಹುದು ಇವತ್ತಿನ ಸಿನಾರಿಯೋದಲ್ಲಿ. ಆದರೆ ಅವರು ನಾನು ಗೆಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದಾಗ ಅವ್ರಿಗಿರ್ತಕ್ಕಂಥ ತಾಕತ್ತನ್ನು ಯಾರೂ ಅಲ್ಲಗಳೆಯೋಕ್ಕಾಗಲ್ಲ. ಅನೇಕ ಕಡೆ ಅವ್ರ ಕಡೆ ಕ್ಯಾಂಡಿಡೇಟ್ ಹಾಕಿಬಿಟ್ರೆ ಸಾಕು, ವೋಟ್ ಡಿವೈಡ್ ಆಗುವ ಮೂಲಕ ಯಾವುದೇ ಪಕ್ಷದ ಗೆಲುವಿನ ಹೊಸ್ತಿಲ ಹತ್ತಿರ ಬಂದಿದ್ದರೂ ಅವರು ಅದನ್ನು ಹಿಂದಕ್ಕೆ ಸರಿಸ್ತಕ್ಕಂಥ ತಾಕತ್ತಿರೋದು JDSಗೆ. ಹಾಗಾಗಿ ಇವತ್ತಿಗೂ ಅಮಿತ್ ಶಾ ಅವ್ರು ನಂಬ್ಕೊಂಡಿರೋದು ಏನು ಅಂದರೆ, BJP ಆನ್ ಇಟ್ಸ್ ಓನ್ ರಾಜ್ಯದಲ್ಲಿ ಅಷ್ಟು ಗೆದ್ದುಬಿಟ್ಟಿಲ್ಲಪ್ಪ, ಇವ್ರು ಮೈತ್ರಿ ಮಾಡಿಕೊಂಡಾಗ ಸೀಟು ಹಂಚಿಕೆ ಆಯ್ತಲ್ಲ, ಅದರಲ್ಲಿ BJPಗೆ ಲಾಭ ಬಂದಿರೋದು ಅಂತಾನೆ ಅಮಿತ್ ಶಾ ಅವರ ಲೆಕ್ಕಾಚಾರ. ಒಂದು ಕಡೆ ಅಮಿತ್ ಶಾ ಅವ್ರಿಗೋ ಅಥವಾ ಬೇರೆ ಕೇಂದ್ರದ ನಾಯಕರಿಗೋ ಸಹಜವಾಗಿ ವಿಜಯೇಂದ್ರ ಅವ್ರ ಮೇಲೋ ಯಡಿಯೂರಪ್ಪ ಅವ್ರ ಮೇಲೋ ಸಿಟ್ಟು ಕೂಡ ಇರಬಹುದು. ಅದಕ್ಕೆ ದಾಳವಾಗಿರೋದೇ ಕುಮಾರಸ್ವಾಮಿ ಅವರು. ಈ ಕಡೆ ವಿಜಯೇಂದ್ರ ಅವರ ಒಂದು ಓನ್ ಆಗಿ ಅವರು ಬೆಳೆದು ಬಿಟ್ರೆ ಅದನ್ನು ಆಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡೋದು ಕಷ್ಟ ಆಗಬಹುದು. ಇದ್ರ ಜೊತೆಗೇ ಸಿದ್ದರಾಮಯ್ಯನವ್ರು ವೀಕ್ ಆದ್ರಪ್ಪ, ಆಯಿತು ಈ ಪಾದಯಾತ್ರೆ ಮಾಡಿಬಿಟ್ರು, ಸಿದ್ದರಾಮಯ್ಯ ವೀಕ್ ಆದರು, ಒಂದು ಕೆಟ್ಟ ಹೆಸರು ತಂದರು, ಏನೋ ಒಂದು ಆಯಿತು. ವೀಕ್ ಆದರೆ ಸ್ಟ್ರಾಂಗ್ ಆಗೋದು ಯಾರು? DK ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗ್ತಾರೆ. DK ಶಿವಕುಮಾರ್ ಅವರ ಸಮುದಾಯ ಯಾವುದು? ಒಕ್ಕಲಿಗ ಕಮ್ಯುನಿಟಿ. DK ಶಿವಕುಮಾರ್ ಒಂದು ವೇಳೆ ಸ್ಟ್ರಾಂಗ್ ಆಗಿಬಿಟ್ರೆ ಒಕ್ಕಲಿಗ ಮತಗಳು, ಒಕ್ಕಲಿಗ ನಾಯಕರು, ಒಕ್ಕಲಿಗ ಕಾರ್ಯಕರ್ತರ ಅನೇಕರು ಸಾರಾಸಗಟಾಗಿ ಒಂದೇ ಸಲಕ್ಕೆ DK ಶಿವಕುಮಾರ್ ಬೆಂಬಲಕ್ಕೆ ನಿಂತು ಬಿಡ್ಬೋದು. ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಆಲ್ರೆಡಿ ಒಂದು ಹೋಲ್ಡ್ ತಗೊಳ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಈ ಪಾದಯಾತ್ರೆಯನ್ನು ಮಾಡಿ ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡಿಬಿಟ್ರೆ ಇಮ್ಮಿಡಿಯೇಟಾಗಿ ಅರ್ಥ ಏನು ಅಂದರೆ ನೆಕ್ಸ್ಟ್ ಆಪ್ಷನ್ ಇರೋದೇ DK ಶಿವಕುಮಾರ್. ಅದು ಅವ್ರದ್ದೇ ಭಾಗದಲ್ಲಿ ಹೋಗಿ ವಿನಾಕಾರಣ ಕುಮಾರಸ್ವಾಮಿ ಅವರ ರಾಜಕೀಯ ಎದುರಾಳಿ ಅಥವಾ ಸೋಕಾಲ್ಡ್ ಶತ್ರು, ಎನಿಮಿ, ಅವ್ರನ್ನ ಬೆಳೆಸ್ಬೇಕಾ ನಾನು? ಕ್ಯಾಲ್ಕುಲೇಷನ್ಸ್ ಇರಬಹುದು. BSY ಜೊತೆ ಗುರುತಿಸ್ಕೊಂಡೇ ಒಂದು ಕಡೆ ಮೈಲೇಜ್ ತೊಗೊಂಡಿದ್ರು HDK ಅವರು. ಇದೀಗ BJP ಪಾದಯಾತ್ರೆಗೆ ಹಳೆ ಮೈಸೂರು ಭಾಗದ JDS ಮುಖಂಡರ ವಿರೋಧ ಕೂಡ ಒಂದು ಕಡೆ ಇದೆ. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವ್ರನ್ನ ಬೆಳೆಸೋದು ಒಂದೇ, ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕೊಳ್ಳೋದು ಒಂದೇ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಇದ್ದಿರಬೇಕು. ಎಲ್ಲ ಕಾರಣಗಳು ಮೇಳೈಸಿ ಕುಮಾರಸ್ವಾಮಿ ಅವರು ಹೇಳ್ತಿರೋದಂದರೆ ಪ್ರೀತಮ್ ಗೌಡ ವಿಷ ಹಾಕಿದವನು, ಪೆಂಡ್ರೈವ್ ಹಂಚಿಬಿಟ್ಟವನು, ಅವನ ಜೊತೆ ನಾನು ಕೂತ್ಕೋಬೇಕಾ? ಅವನು ಯಾರ್ರೀ? ಬಿಡ್ರಿ, ಎಲೆಕ್ಷನ್ ಟೈಮಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, ರಾಜಕೀಯ ಮಾಡಿದ್ದೀವಿ, ಅದಕ್ಕೆ ಎಲ್ಲದಕ್ಕೂ ಅದೇ ಅಪ್ಲೈ ಆಗಿಬಿಡುತ್ತಾ? ಎಷ್ಟು ಸಲೀಸಾ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ನೋಡಿ. ಹಾಗಿದ್ದ ಮೇಲೆ ಮೈತ್ರಿ ಧರ್ಮದಲ್ಲಿ ಮೈತ್ರಿಯಲ್ಲಿ ಉಳಿಬಾರದು ಕುಮಾರಸ್ವಾಮಿ ಅವರು. ತಮಗೆ ವಿಷ ಇಟ್ಟವರ ಪಕ್ಷದ ನಾಯಕರೊಂದಿಗೆ ಯಾಕಿರಬೇಕು ಕುಮಾರಸ್ವಾಮಿ ಅವರು? ಇಲ್ಲ ಅವ್ರನ್ನ ಆಚೆ ಕಳಿಸ್ಬೇಕು, ನನಗಿಂತ ಅನ್ಯಾಯ ಆಗಿದೆ, ಇವರು ಈ ಥರ ಮಾಡಿದ್ದಾರೆ ನಮಗೆ ಅಂಥೇಳಿ ಎರಡನ್ನೂ ಮಾಡದೆ ತಮ್ಮ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡುವ ಮೂಲಕವಾಗಿ ವಿಷಯ ಇರೋದು ಅನುಕೂಲ ಸಿಂಧು ರಾಜಕಾರಣನ, ಹಾಗಾದರೆ ನೆಪ ಇರೋದು ಪ್ರೀತಮ್ ಗೌಡನ ಅಂತ. ಮೈತ್ರಿ ಧರ್ಮದಲ್ಲಿ ಎರಡೂ ಸೇರಿಕೊಂಡು ಒಂದು ಆಡಳಿತಾರೂಢ ಪಕ್ಷದ ಮೇಲೆ ಪ್ರತಿಭಟನೆ ಮಾಡಬೇಕಲ್ವ, ನೀವು ಹೋರಾಟ ಮಾಡಬೇಕಲ್ವಾ? ಇದೊಂದು ಭಾಗ. ಜೊತೆ ಇವ್ರ ಫ್ಯಾಮಿಲಿಯದ್ದೇ ಸೈಟ್ಗಳಿದೆ ಅಂತ ಹೇಳಿದ ಮೇಲೆ ಏನು ಅಂತ ವಿಷಯ ಇಟ್ಕೊಂಡು ಇವರು ಪಾದಯಾತ್ರೆಯನ್ನು ಮಾಡ್ತಾರೆ ಅಂತ ಕೂಡ ಒಂದು ವಿಷಯ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ರಾಜಕೀಯವಾಗಿ ಒಂದು ಸ್ಮಾರ್ಟ್ ಮೂವ್ ಇಲ್ಲಿ ಕಾಣಿಸ್ತಾ ಇದೆ. ಹಿಡಿಸ್ಕೊಳ್ಳಿಕ್ಕೆ ಇದೀಗ LN ಸ್ವಾಮಿ ಇದ್ದಾರೆ. ಸ್ವಾಮಿ, ಕುಮಾರಸ್ವಾಮಿಯವರು ಈ ಒಂದು ಪಾದಯಾತ್ರೆಗೆ ಹೆಜ್ಜೆ ಇಡಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಪ್ರೀತಮ್ ಗೌಡ ನೆಪ ಹೇಳ್ತಾ ಇದ್ದಾರೆ, ವಿಷಯ ಅಷ್ಟೇನಾ ಇಲ್ಲಿ ಅಂತ? ರಮಾಕಾಂತ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಮೈತ್ರಿ ಪಕ್ಷಗಳು ಸಿದ್ಧವಾಗ್ತಾ ಇರುವ ಬೆನ್ನಲ್ಲೇ ಒಂದಿಷ್ಟು ಬಿರುಕು ಕಾಣಿಸ್ಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ಅಕ್ರಮದ ವಿರುದ್ಧ ಮೈಸೂರಿನಲ್ಲೇ ಏನು ಶಕ್ತಿ ಪ್ರದರ್ಶನ ಮಾಡಬೇಕು ಎಂಬ ಸಿದ್ಧತೆಗಳನ್ನ ವೇದಿಕೆಯನ್ನ ಈಗಾಗಲೇ ಸಿದ್ಧ ಮಾಡಿಸಿಕೊಂಡಿದ್ರು ಕೇಸರಿ ಪಡೆ ಮತ್ತೆ ಪ್ರಾದೇಶಿಕ ಪಕ್ಷದ ನಾಯಕರಾದಂತಹ ಕುಮಾರಸ್ವಾಮಿ ಅವರು.
ಒಂದು ಕಡೆ ಸದನದ ಒಳಗೂ ಕೂಡ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ, ಕಾವೇರುತ್ತೆ. ಇನ್ನು ಸದನ ಮುಗಿದ ಬಳಿಕ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಪಾದಯಾತ್ರೆ ಎಂಬ ಅಸ್ತ್ರವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಲೇಬೇಕು ಎಂಬ ಆಗ್ರಹದಿಂದ ಒತ್ತಡ ಹಾಕೋದಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೊರಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಈಗ ಅಂದುಕೊಂಡಂತೆ ಆದರೆ ಶನಿವಾರದಿಂದ ಪಾದಯಾತ್ರೆ ನಡೀಬೇಕು. ಆದರೆ ಇದರ ಮೊದಲೇ ಒಂದಿಷ್ಟು ಪಟ್ಟಿಗಳು ಕೂಡ ಸಿದ್ಧವಾಗ್ತಾ ಇದೆ. ಅಂದ್ರೆ ಭಿನ್ನಾಭಿಪ್ರಾಯಗಳ ಪಟ್ಟಿಗಳು ಕೂಡ ಶುರುವಾಗ್ತಾ ಇದೆ. ಅಂದ್ರೆ ಕ್ರೆಡಿಟ್ ವಾರ್ ಮತ್ತೆ ಸಮುದಾಯ ವಾರ್ ಹಾಗೂ ಆಯಾ ಬೆಲ್ಟ್ ಅಂದ್ರೆ ಆಯಾ ಎಲ್ಲಿ ತಮ್ಮ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯವರಿಗೆ ವರ್ಕೌಟ್ ಆಗುತ್ತಾ ಅಥವಾ JDSನವ್ರಿಗೆ ವರ್ಕೌಟ್ ಆಗುತ್ತಾ ಎಂಬ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾಗಿ ಒಂದಿಷ್ಟು ಪಟ್ಟಿಯನ್ನೇ ತಯಾರಾಗ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಪಾದಯಾತ್ರೆ ಮಾಡಬೇಕಾ ಬೇಡವಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಗೊಂದಲಗಳು ಮೈತ್ರಿ ವಲಯದಲ್ಲಿ ಸಾಕಷ್ಟು ಗೋಚರವಾಗ್ತಾ ಇರುವಂತದ್ದು. ಒಂದು ಕಡೆ NDA ಸಭೆ ಮಾಡಿದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಬಿಜೆಪಿ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸ್ವಾಮಿ.